ನೀವು ಸಿಂಗಲ್ ಕಮಿಟೆಡ್? ನನಗೆ ಮದುವೆ ಆಗಿದೆ, 2 ಜನ ಹೆಂಡ್ತಿರು, 2 ಜನನು ಕೈ ಕೊಟ್ಟು ಹೊಂಟೋದ್ರು. 2 ಜನ ಕೈ ಕೊಟ್ಟು ಹೊಂಟೋದ್ರು. ಯಾರು ನನ್ನ ಜೊತೆ ಇಲ್ಲ, ನಾನು ಒಬ್ಬನೇ ಬ್ಯಾಚುಲರು. ಹೆಂಗ್ ಕಾಣ್ತಿದ್ವಿ ಸಿಂಗಲ್ ಬ್ರೋ ನಾವು? ಸಿಂಗಲ್ ಯಾಕೆ? ಯಾಕೆ ಲವ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಬ್ರೋ. ನಮ್ಮ ಲೈಫ್ ಇದೆ, ಇನ್ನು ಏನೋ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಕಾಲೇಜ್ ಲೈಫಲ್ಲ ಎಲ್ಲ ಇತ್ತು, ಅದೆಲ್ಲ ನಾರ್ಮಲ್. ಕಾಲೇಜ್ ಲೈಫ್ ಎಲ್ಲರಿಗೂ ಇದ್ದೇ ಇರುತ್ತೆ, ಕಾಮನ್ ಆಗಿ ಇತ್ತು. ಬ್ರೇಕಪ್ ಆಯಿತು, ನೆಕ್ಸ್ಟ್ ಮಂತ್ ಅವಳು ಮದುವೆ. ಏನು ಮಾಡೋಕ್ಕಾಗಲ್ಲ. ಇವಾಗ ವಾಟ್ಸಪ್ಪಲ್ಲಿ ಇದ್ದಾರೆ, ಮೆಸೇಜ್ ಮಾಡೋಕ್ಕಾಗಲ್ಲ. ಒಬ್ರು ಲೈಫಲ್ಲಿ ಮಾಡ್ಬಾರ್ದಲ್ಲ, ಹೋದ್ರೆ ಬಿಟ್ಕೊಟ್ಬಿಡ್ಬೇಕು ಅಂದ್ಬಿಟ್ಟು, ಎಲ್ಲೇ ಇರಲಿ ನಮ್ಮ ಹುಡುಗಿ ಚೆನ್ನಾಗಿರಲಿ ಅಂದ್ಬಿಟ್ಟು ಬಿಟ್ಕೊಟ್ಬಿಡ್ಬೇಕು. ತುಂಬಾ ಹಗುರವಾದ ಮನಸ್ಸು. ಈ ಪ್ರೀತಿ ಪ್ರೇಮ ಲವ್ ಅನ್ನೋದಿದೆಯಲ್ಲ, 3 ದಿವಸದಷ್ಟೇ. ಚೀಟೆ ಜಾಸ್ತಿ ಆಗಿರುತ್ತೆ. ಇವನು ಲವ್ ಮಾಡೋದು, ಅವನು ಲವ್ ಮಾಡೋದು, ಸುಮ್ಮನೆ ಮೆಜೆಸ್ಟಿಕ್ಕಿಗೆ ಹೋದ್ರೆ ಮೂಸು ನೋಡಲ್ಲ, ಜೀವನದಲ್ಲಿ ಮುಂದೆ ಬಾ. ನಮಸ್ತೆ, ವಣಕಂ, ನಮಸ್ಕಾರ. ಕ್ರಶ್ ಇತ್ತು, ಬಟ್ ಒಪ್ಕೊಳ್ಳಿಲ್ಲ. ಪ್ರೀತಿ ಒಂದ್ ರೀತಿ ಹಕ್ಕಿ ಇದ್ದ ಹಾಗೆ, ಅದನ್ನ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸತ್ತೋಗುತ್ತೆ. ಒಪ್ಕೊಳ್ಳಿಲ್ಲ ಬಿಡಿಬ್ರು. ನೆಕ್ಸ್ಟ್ ಇನ್ನು ಚೆನ್ನಾಗಿರೋ ಹುಡುಗಿನೇ ಸಿಗ್ತಾಳೆ. ಹಂಗ ಅನ್ಕೊಂಡು ಸುಮ್ಮನೆ ಆಗಿದೆ ಬ್ರೋ. ಈ ಗಂಡ್ ಮಕ್ಳಿಗೆ ಇರೋ ಮೈನಸ್ ಪಾಯಿಂಟೇ ಅದು ಬ್ರೋ. ಏನ್ ಗೊತ್ತಾ, ಹುಡುಗರಿಗೆ ಯಾವಾಗ್ಲೂ ದುಡ್ಡು ಖರ್ಚು ಮಾಡಲ್ಲ, ಹುಡುಗಿರ್ಗಾದ್ರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ, ಬಿಚ್ಚಿ ಕೊಡ್ತಾ ಇರ್ತಾರೆ. ಹೇಳ್ತೀನಿ ಕೇಳಿ ಬ್ರೋ, ಇರಂಗಿದೆ ನಿಮ್ಗೆ. ಹುಡುಗಿರ್ಗೆ ಎಷ್ಟು ಗಿಫ್ಟ್ ಕೊಡ್ತೀವೋ ಅಷ್ಟು ಆಸೆ, ಅದು ಮಾತ್ರ ಕರೆಕ್ಟ್ ಬ್ರೋ. ಒಂದು ಹೇಳ್ತೀನಿ, ಹುಡುಗಿರ್ ಗಿಫ್ಟ್ ಎಷ್ಟು ಕೊಡ್ತೀರೋ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ, ಹೊರತು ಕಮ್ಮಿ ಆಗಲ್ಲ. ಹೌದು. ಅಕಸ್ಮಾತ್ ನೀವೇನು ಕೊಟ್ಟಿಲ್ಲ ಅನ್ಕೊಳ್ಳಿ, ಇನ್ನೊಬ್ಬ ನೋಡ್ಕೊಂತಾರೆ. ಕಾಮನ್ ಬ್ರೋ ಅದು. ಇವತ್ತು ಇರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ಚೆನ್ನಾಗಿ ನೋಡ್ಕೊಂಡಿಲ್ಲ, ಇನ್ನೊಬ್ಬ ನೋಡ್ಕೊಂತಾರೆ, ಅದು ಕಾಮನ್. ಅದೇ ಹೇಳ್ತಾ ಇರೋದು, ಫಸ್ಟ್ ದುಡ್ಡು ಮಾಡಿಬಿಟ್ಟು ಹುಡುಗಿ ಎಲ್ಲ ಅವ್ರ ಅಮ್ಮನೇ ಬಂದ್ಬಿಟ್ಟು ನಿಮ್ಮ ಮನೆ ಹತ್ರ ಬಂದು ಕೊಡ್ತಾಳೆ. ಇನ್ನು ಫಸ್ಟ್ ದುಡ್ಡು ಮಾಡ್ಬೇಕು ಬ್ರೋ ಜೀವನದಲ್ಲಿ. ದುಡ್ಡು ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಲವ್ ಮಾಡಿ ಎಲ್ಲ ಮಾಡಿ ಆಮೇಲೆ ಏನು ಮಾಡಿದ್ರು ಕರೆಕ್ಟ್ ಆಗಿರುತ್ತೆ. ನಮ್ಮ ಹತ್ರ 1 ರೂಪಾಯಿ ಕಾಸಿಲ್ಲ ಅಂದಮೇಲೆ ಅವಳು ಹೆಂಗೆ ನೋಡ್ಕೊತೀರಾ? ಒಂದು 5 ನಿಮಿಷ ಸುಖಕ್ಕೋಸ್ಕರ ಸುಮ್ಮನೆ ಬಾಳ್ಬೇಕಾಗಿರೋ ಜೀವನ ಹಾಳು ಮಾಡ್ಕೊಬಾರ್ದು. ಹರಿ ಮ್ಯಾಟ್ಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ.